ಮೊದಲೇ ಆ ಭಾರ್ಗವಿಗೆ ಮೂಗಿನ ತುದಿಲೇ ಕೋಪ. ಇವಾಗಂತೂ ನಮ್ಮಿಬ್ಬರನ್ನ ಒಟ್ಟಿಗೆ ನೋಡಿದಾಳೆ. ಕತೆ ಮುಗೀತು ಅರ್ಜುನ್. ಕಾಫಿ ಇನ್ನೊಂದು ಕಪ್ ಕಾಫಿ ಮಾಡ್ಕೊಡ್ತಾಳಂತೆ. ಸರ್ ಅದ್ಯಾವ ಕಾಫಿ ಸರ್, ನೆನಪೇ ಆಗ್ತಿಲ್ಲ. ಮತ್ತೆ ಅವಳು ಲಾಯರ್ ಬೂದಿ ತೋರಿಸ್ತಾಳ ಅಥವಾ ತೆಪ್ಪಗ್ ಮನೇಲಿ ಬಿದ್ದಿರ್ತಾಳ ಅನ್ನೋಕ್ಕೆ ಒಂದು ಸಣ್ಣ ಪರೀಕ್ಷೆ ಮಾಡಿದೆ ಅಷ್ಟೇ ಶ್ಯಾಮ್. ಪರವಾಗಿಲ್ಲ, ಎಲ್ಲಾನು ನಾನು ಅನ್ಕೊಂಡ್ ಹಂಗೆ ನಡೀತಿದೆ. ಸೂಪರ್ ಸರ್ ನೀವು. ಆದ್ರೂ ಭಾರ್ಗವಿ ನಿಮ್ಮ ಮನೆಗೆ ಮೇಲೆ ಫುಲ್ ಚೇಂಜ್ ಆಗ್ಬಿಟ್ಲಲ್ಲ ಸರ್. ಆದವಳು ತೆಪ್ಪಗಿರೋದನ್ನ ನೋಡೋದಕ್ಕೆ ಒಂಥರ ಆಗಿದೆ ಸರ್. ಪಾಪ, ನನ್ನ ಮಗನ ಹೆಂಡತಿ ಆಗೋ ಕನಸು ಕಾಣ್ತೀಯಾಳೆ. ಆದ್ರೆ ಅವಳನ್ನ ಈ ಮನೆಯಿಂದ ಆಚೆ ದಬ್ತೀನಿ. ಏನೋ ಇದು ಹಣೆ ಮೇಲೆ ಗಾಯ? ಅದಕ್ಕೆ ದೇವಸ್ಥಾನದಲ್ಲಿ ಒಂಚೂರು ಕಾಯಿ ತಾಗ್ಬಿಡ್ತು, ಸಣ್ಣ ಗಾಯ ಅಷ್ಟೇ. ನಿನ್ ಹೆಂಡತಿ ನಿನ್ಗೆ ಔಷಧಿ ಹಚ್ಚಿ ಕೇರ್ ಮಾಡ್ತಿದ್ದನ್ನ ನೋಡ್ದೆ, ಅದಕ್ಕೆ ಒಳಗ್ ಬರ್ಲಿಲ್ಲ. ಅಂದ್ರೆ ನಿನ್ನ ಭಾರ್ಗವಿ ಮಧ್ಯೆ ಎಲ್ಲ ಸರಿ ಹೋಯ್ತಾ ಅರ್ಜುನ್? ನಿಧಾನವಾಗಿ ಹತ್ರ ಆಗ್ತಿದೀವಿ. ಅದಕ್ಕೆ ನಾನು ಬೇಕಂತಾನೆ ನಿಜಾನ ಮುಚ್ಚಿಟ್ಟಿಲ್ಲ ಅನ್ನೋದು ಅವ್ರಿಗೂ ಅರ್ಥ ಆಗ್ತಾ ಇದೆ. ಆದಷ್ಟು ಬೇಗ ನಾವಿಬ್ರು ಮೊದ್ಲಿನ ತರ ಆದ್ರೆ ಸಾಕು. ನೀವಿಬ್ರು ಒಂದಾದ್ರೆ ಈ ಮನೇಲಿ ಜಾಸ್ತಿ ಖುಷಿ ಪಡೋದ್ ನಾನೇ ಅರ್ಜುನ್. ನಿಮ್ಮಿಬ್ಬರ ಜೋಡಿಗೆ ಯಾರ ದೃಷ್ಟಿನೂ ಬೀಳ್ದೆ ಇರ್ಲಿ. ಬಂದಿದ್ದಾಳಲ್ಲ ಆ ವಂದನ, ಅಲ್ಲ ಅವಳು ಪದೇ ಪದೇ ಇಲ್ಲಿಗಾಕ್ ಬರ್ತಾ ಇದ್ದಾಳೆ. ಅವಳಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ನಂಗೆ ಗೊತ್ತಿಲ್ಲ ಅರ್ಜುನ್, ನಾನು ಇಗ್ನೋರ್ ಮಾಡ್ದೆ, ಬಟ್ ಸ್ಟಿಲ್ ಇನ್ನೂ ಇಲ್ಲೇ ಇದ್ದಾಳೆ. ಮಾವನೇ ಹೇಳಿದಾರಲ್ಲ ಅವಳಿಗೆ, ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು, ಎಷ್ಟು ದಿನ ಬೇಕಾದ್ರೂ ಇಲ್ಲೇ ಇರ್ಬೋದು ಅಂತ. ಇನ್ನೂ ನಾವೇನ್ ಹೇಳಕ್ಕಾಗತ್ತೆ ಹೇಳು? ಮಾಡಕ್ ಬೇರೆ ಕೆಲ್ಸ ಇಲ್ಲ, ಸುಮ್ನೆ ನಮ್ ನೆಮ್ಮದಿ ಹಾಳು ಮಾಡಕ್ ಬಂದಿರ್ತಾಳ ಅಷ್ಟೇ. ಪಾಪ, ನಿನ್ನನ್ನೇ ಮದ್ವೆ ಆಗ್ಬೇಕು ಅಂತ ಕನ್ಸ್ಕೊಂಡಿದ್ದಲ್ಲ, ಅದಕ್ಕೆ ಹಾಗಾಡ್ತಾಳೆ. ನೀನೇನ್ ಬೇಜಾರ್ ಮಾಡ್ಕೋಬೇಡ ಅರ್ಜುನ್. ಹಾಗೆ 1000 ಕನ್ಸ್ ಕಾಣ್ತೀವಿ, ಆದ್ರೆ ಪ್ರೀತಿ ಮದ್ವೆ ಅನ್ನೋದು ಇಬ್ರು ಒಪ್ಪಿ ಆಗೋದಲ್ವಾ? ಅಷ್ಟು ಸಿಂಪಲ್ ವಿಷಯ ಯಾಕೆ ಅರ್ಥ ಆಗ್ತಿಲ್ಲ? ಬೇರೆಯವ್ರ ಸಂಸಾರದಲ್ಲಿ ಮೂಗ್ ತೋರ್ಸೋದು ಯಾಕತ್ಗೆ? ಹೀಗಂತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಅರ್ಜುನ್. ಬೇರೆಯವರಿಂದ ನಿಮ್ಮಿಬ್ಬರ ಮಧ್ಯ ಜಗಳ ಆಗ್ತಿದೆ ಅಂದ್ರೆ ನಿಮ್ ಸಂಸಾರ ಗಟ್ಟಿಯಾಗಿಲ್ಲ ಅಂತ. ನಿನ್ ಸಂಸಾರನ ಉಳಿಸೋದು ಬಿಡೋದು ನಿನ್ ಕೈ ಇದೆ. ಹಲೋ. ಐ ಆಮ್ ಸಾರಿ ಮೇಡಮ್. ಸಾರಿನಾ? ಯಾಕೆ ಸರ್? ನೀವು ಕಳಿಸಿರೋ ಸಾಕ್ಷಿ ನೋಡಿ ಶಾಕ್ ಆದೆ ಮೇಡಮ್. ಸಂಧ್ಯಾ ಸಾವಿಗೆ ಯಾರು ಕಾರಣ ಅಂತ ತಿಳ್ಕೊಳ್ಳೋದಕ್ಕೆ ಗಂಡನ ಮೇಲೂ ಅನುಮಾನ ಪಟ್ಟು ಅವನು ಬ್ಲಡ್ ಸ್ಯಾಂಪಲ್ ಕಳಿಸಿದ್ದೀರಾ. ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅವತ್ತು ತಪ್ಪಾಗಿ ಮಾತಾಡಿ ನಿಮ್ಮ ಮನಸ್ಸಿಗೆ ನೋಯಿಸ್ಬಿಟ್ಟೆ. ಸಾರಿ ಮೇಡಮ್. ಪರವಾಗಿಲ್ಲ ಸರ್. ಒಟ್ನಲ್ಲಿ ಸಂಧ್ಯಾ ಕೊಲೆಯಿಂದ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋದೇ ನಮಗೆ ಮುಖ್ಯ ಅಲ್ವಾ? ಆದರೂ ಸಂಧ್ಯಾ ಕೇಸ್ ಬಗ್ಗೆ ನೀವು ತೋರಿಸ್ತಿರೋ ನಿಷ್ಠೆಗೆ, ನೀವು ತಗೋತಿರೋ ರಿಸ್ಕ್ಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು ಮೇಡಮ್.
ಸರ್, ನಾನು ಕಳಿಸಿದಂಥ ಬ್ಲಡ್ ಸ್ಯಾಂಪಲ್ನ ನೀವು ಚೆಕ್ ಮಾಡಿಸಿದ್ರಾ? ಹೌದು ಮೇಡಮ್, ಆ ರಿಪೋರ್ಟ್ನೇ ತಗೊಂಡು ಈಗ ನೇರವಾಗಿ ನಿಮಗೆ ಫೋನ್ ಮಾಡ್ತೀನಿ. ಸರ್, ಅವತ್ತು ಸಂಧ್ಯಾ ಸ್ಪಾಟಲ್ಲಿ ಒಂದು ಬ್ಲಡ್ ಸ್ಯಾಂಪಲ್ ಸಿಕ್ಕಿತ್ತಲ್ಲ, ಆ ಬ್ಲಡ್ ಸ್ಯಾಂಪಲ್ಗೂ ಈ ಸ್ಯಾಂಪಲ್ಗೂ ಏನಾದರೂ ಮ್ಯಾಚಸ್ ಇದೆಯಾ? ಮೇಡಮ್, ಅದು ಒಂದು ವೇಳೆ ಮ್ಯಾಚ್ ಆದರೆ ಏನು ಮಾಡ್ತೀರಿ ಮೇಡಮ್? ಇದರಲ್ಲಿ ಯೋಚನೆ ಮಾಡೋದೇನಿದೆ ಸರ್? ಸಂಧ್ಯಾಗೆ ನ್ಯಾಯ ಕೊಡಿಸೋದೇ ನಮ್ಮ ಗುರಿ. ಮೇಡಮ್, ನಿಮಗೆ ಈ ವಿಷಯನ ಹೇಗೆ ಹೇಳೋದು ನನಗೆ ಗೊತ್ತಾಗ್ತಾ ಇಲ್ಲ. ಭಾರ್ಗವಿ, ಅದು ಇವ್ರ ಕಣ್ಣಲ್ಲಿ. ಅಯ್ಯೋ, ಏನ್ ಅರ್ಜುನ್ ನೀನು ಹಾಗ ನನ್ನ ಎಳ್ಕೊಂಡ್ಬಿಟ್ಟೆ? ಹೇ, ಏನ್ ಹೇಳ್ತಿದ್ಯಾ? ಅದ್ರಲ್ಲಿ ಮುಚ್ಚಿಡುವಂಥದ್ದೇನಿದೆ? ಎಷ್ಟೇ ಆದ್ರೂ ನಾನು ನೀನು ಗಂಡ ಹೆಂಡತಿ ಆಗ್ಬೇಕಾಗಿದ್ದವರು ತಾನೆ. ಏನ್ ಅರ್ಜುನ್ ನೀನು? ನಾನು ಹೇಳ್ದೆ ನೀನ್ ಹೆಂಡತಿ ಬರ್ತಾಳೆ, ಇದೆಲ್ಲ ಬೇಡ ಅಂತ. ನೀನೇ ಬಲವಂತವಾಗಿ. ಬಾಯ್ ಅರ್ಜುನ್. ಅವ್ಳು ಸುಳ್ಳು ಹೇಳ್ತಿದ್ದಾಳೆ. ಇಲ್ಲ ಅಂತದೇನು ನಡೆದಿಲ್ಲ. ಏನೋ ಮಾತಾಡ್ಕೊಂಡು ರೂಮಿಗೆ ಬಂದ್ಲು. ನಾನು ಹೋಗಂದ್ರೆ ಇಲ್ಲೇ ನಿಂತಿದ್ಲು. ನಾನು ಹೋಗು ಅನ್ನೋ ಬರದಲ್ಲಿ ನನ್ನ ಬೆರಳು ಅವಳ ಕಣ್ಣಿಗೆ ತಾಕ್ಬಿಡ್ತು. ಅವಳ ಕಣ್ಣಿಗೆ ಏನಾದ್ರೂ ಏಟಾಯ್ತು ಅನ್ನೋಷ್ಟರಲ್ಲಿ ಏಕಾಏಕಿ ನನ್ನ ಮೇಲೆ ಮೊದಲೇ ಆ ಭಾರ್ಗವಿಗೆ ಮೂಗಿನ ತುದಿಲೇ ಕೋಪ. ಇವಾಗಂತೂ ನಮ್ಮಿಬ್ಬರನ್ನ ಒಟ್ಟಿಗೆ ನೋಡಿದಾಳೆ. ಕತೆ ಮುಗೀತು ಅರ್ಜುನ್. ಭಾರ್ಗವಿ, ದಯವಿಟ್ಟು ನನ್ನ ಮಾತು ನಂಬಿ. ನಾನು ನಿಜವಾಗ್ಲೂ ಏನು ಮಾಡಿಲ್ಲ. ಯಾಕೆ ಅರ್ಜುನ್ ಇಷ್ಟೊಂದು ಗಾಬರಿ ಆಗಿದ್ದೀರಾ? ನಿಮ್ಗೇನಾದ್ರೂ ಪೆಟ್ಟಾಯ್ತಾ? ಹಣೆಗಾಯಕ್ಕೆ ಕೈ ತಾಕಿಲ್ಲ ತಾನೆ? ನಿಮ್ಗೆ ನನ್ನ ಮೇಲೆ ಸಿಟ್ಟು ಬಂದಿಲ್ವಾ? ನಿಮ್ಮೇಲೆ ನಾನು ಯಾಕೆ ಸಿಟ್ ಮಾಡ್ಕೊಳ್ಳಿ? ಅಲ್ಲ, ಆ ವಂದನ. ಅರ್ಜುನ್, ನೀವೇನು ಅಂತ ನನಗೆ ಗೊತ್ತು. ಹಾಗೆ ನಾನಂದ್ರೆ ನಿಮ್ಗೆ ಎಷ್ಟು ಪ್ರೀತಿ ಅಂತನೂ ನನಗೆ ಗೊತ್ತು. ಇಲ್ಲೇನಾಯ್ತು, ಯಾಕಾಯ್ತು ಅಂತ ನೀವು ನನಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೇನೂ ಆಗಿಲ್ಲ. ನೀವು ಬೇರೆ ಹುಡುಗಿನ ಕಣ್ಣೆತ್ತು ನೋಡಲ್ಲ ಅನ್ನೋದು ನನಗೆ ಗೊತ್ತು. ನಿಮ್ ಬಗ್ಗೆ ನನಗೆ ಕೋಪ ಇದ್ದಿದ್ದೇನೋ ನಿಜ, ಆದ್ರೆ ನಿಮ್ ಬಗ್ಗೆ ನನಗೆ ಪೂರ್ತಿಯಾಗಿ ವಿಶ್ವಾಸ ಇದೆ. ಥ್ಯಾಂಕ್ ಯು ಸೋ ಮಚ್ ಹೆಂಡ್ತಿ. ನಿಮ್ ಥ್ಯಾಂಕ್ಸ್ನೆಲ್ಲ ಮೂಟೆ ಕಟ್ಟಿ ಬದಿಗಿಡಿ, ಆಮೇಲೆಲ್ಲ ಒಟ್ಟಿಗೆ ಕೊಡೋರಂತೆ. ಇವಾಗ ನಿಮ್ ಶರ್ಟ್ ಬಿಚ್ಕೊಡಿ. ಏನೋ ಕಲೆ ಆಗಿದೆ, ಒಗೆದ್ಕೊಡ್ತೀನಿ. ಹಲೋ, ಜೆ.ಪಿ. ಪಾಟೀಲ್. ಎಸ್, ನಮಸ್ಕಾರ. ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನ್ ಯಾರು ಅನ್ನೋದು ಆದಷ್ಟು ಬೇಗ ಗೊತ್ತಾಗತ್ತೆ, ಆದ್ರೆ ನೀವ್ಯಾರು ಅನ್ನೋದು ಎಲ್ರಿಗೂ ಗೊತ್ತು. ಸಂಧ್ಯಾಗ್ ಮೋಸ ಮಾಡ್ದವ್ರು, ಸಂಧ್ಯಾ ಜೀವ ಹೋಗಕ್ಕೆ ಕಾರಣ ಆದವರು. ಆ ಕಡೆ ಸಂಧ್ಯಾ ಸತ್ತೋದ್ಲು, ಈ ಕಡೆ ಭಾರ್ಗವಿ ಸೋತೋದ್ಲು ಅಂತ ಖುಷಿಯಾಗಿದ್ದೀರೇನೋ ಅಲ್ವಾ? ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೆ? ನೀವು ಇಂದ ಆದಷ್ಟು ಬೇಗ ನೀನು ಅಂತ ಬದಲಾಗೋಯ್ತು ಯಾಕೆ? ಭಯ ಆಗ್ತಿದ್ಯಾ ಜೆ.ಪಿ.? ಭಯ?
ಅದ್ರ ಅರ್ಥ ಏನು ಅಂತ ಈ JP ಪಾಟೀಲ್ ಗೊತ್ತಿಲ್ಲ. ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ನಲ್ಲಿ ಮಾತಾಡ್ತಿದೆಯಲ್ಲ, ಆ ಧೈರ್ಯ ನಿನ್ಗೆ ಎಲ್ಲಿಂದ ಬರುತ್ತೆ JP? ನಿಜ ಹೇಳು, ಸಂಧ್ಯಾ ನಿಜವಾಗ್ಲೂ ಸತ್ತಿದ್ದಾಳ? ಮಣ್ಣಾಗಿರೋಳ ಬಗ್ಗೆ, ಮುಗ್ದೋಗಿರೋ ಕೇಸ್ ಬಗ್ಗೆ ಯಾಕೆ ಕೇಳ್ತಾ ಇದೀಯ ನೀನು? ದುಡ್ಡು ಬೇಕು, ಅದಕ್ಕೋಸ್ಕರ ಈ ತರ ಚೀಪ್ ಟ್ರಿಕ್ ಯೂಸ್ ಮಾಡ್ತಾ ಇದೀಯ. ನಿನ್ನಂತವಳನ್ನ ನನ್ನ ಕೆರಿಯರ್ ಅಲ್ಲಿ ಎಷ್ಟು ಜನ ನೋಡಿಲ್ಲ. ನಿಮ್ಮ ಸುಳ್ಳು ಕೇಸನ್ನ, ಕಳ್ಳ ದುಡ್ಡನ್ನ ನೀವೇ ಇಟ್ಕೊಳ್ಳಿ. ನನಗ್ ಬೇಕಾಗಿರೋದು ಸಂಧ್ಯನ್ ಪರವಾಗಿ ನ್ಯಾಯ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಳತ್ತೆ. ಆದ್ರೆ ಯಾರು ಊಹೆನೂ ಮಾಡೋಕ್ಕಾಗ್ದಿರುವಂತ ಒಂದು ಘಟನೆ ನಡೆಯುತ್ತೆ. ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗತ್ತೆ. ಸಂಧ್ಯಂಗೆ ನ್ಯಾಯ ಸಿಕ್ಕೇ ಸಿಗತ್ತೆ. ಸಿಕ್ಕಾಕೋತೀರಾ JP? ನೀನು, ವಿಕ್ಕಿ, ಶಕ್ತಿ, ಬೃಂದಾ, ಎಲ್ರೂ ಸಿಕ್ಕಾಕೋತೀರಾ. ಹಲೋ ಹಲೋ ಹಲೋ, ಖುಷಿ ಇವಳು ಯಾರು ನನಗೆ ಕಾಲ್ ಮಾಡಿದ್ಲು? ನನ್ ಗಂಡನ್ ಮೈ ಮೇಲ್ ಬೀಳೋದು, ಅವ್ರಿಗೆ ತುಂಬಾನೇ ಹತ್ರವಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋದು, ನುಲಿಯೋದು, ಇದನ್ನೆಲ್ಲ ಮಾಡಿದ್ರೆ ನನ್ಗೆ ನನ್ ಗಂಡನ್ ಮೇಲಿರೋ ನಂಬಿಕೆ ಹೊರಟೋಗ್ಬಿಡತ್ತೆ ಅಂತ ಅನ್ಕೊಂಡಿದ್ಯಾ? ನಿನ್ ಥರ ನಾಟಕ ಮಾಡೋರ್ನ ನಾನ್ ತುಂಬಾ ಜನ ನೋಡ್ಬಿಟ್ಟಿದ್ದೀನಿ. ನನ್ಗೆ ನನ್ ಗಂಡನ್ ಮೇಲೆ ನಂಬಿಕೆ ಜಾಸ್ತಿನೇ ಇದೆ. ಏಯ್, ಇದು ಇವತ್ ಮಾಡಿ ತಪ್ಪಿಗಲ್ಲ, ಅವತ್ತು ನನ್ ತಾಳಿ ಕೈ ಹಾಕದ್ಯಲ್ಲ, ಅವತ್ತಿನ ಬಾಕಿನ ಇವತ್ತು ಚುಕ್ತಾ ಮಾಡ್ತಿದ್ದೀನಿ. ನಿಂದಲ್ಲದ ವಸ್ತುವಿನಿಂದ ದೂರ ಇರು. ಅದರಲ್ಲೂ ಸ್ಪೆಷಲ್ ಆಗಿ ನನ್ನ ಗಂಡನಿಂದ ದೂರ ಇರಬೇಕು. ಇವತ್ತು ಕೆನ್ನೆ ಕೊಟ್ಟಿದ್ದೀನಿ. ಇನ್ನೊಂದ್ಸಲ ಏನಾದ್ರೂ ನನ್ನ ತಂಟೆಗೆ ಬಂದ್ರೆ ಮುಖಾಮುಖಿ ನೋಡ್ದೆ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಮನೆಗೆ ಹೋಗೋ ದಾರಿ ಆ ಕಡೆ ಇದೆ, ಹೋಗೋ.